ಸಿದ್ದರಾಮಯ್ಯ ಅವರಿಗೆ ಕಾಂತರಾಜ್ ವರದಿ ಸ್ವೀಕಾರ ಮಾಡಿದಂತ ಸಿದ್ದರಾಮಯ್ಯ ಅವರಿಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕರ್ನಾಟಕ ಆಯೋಗದ ವತಿಯಿಂದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 2015ರಲ್ಲಿ ಕಾಂತರಾಜ್ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡಿದ್ರು. ಇನ್ನು ಈ ಎಲ್ಲ ದತ್ತಾಂಶಗಳನ್ನು ತೆಗೆದುಕೊಂಡು ಸಂಪೂರ್ಣ ಆಯೋಗದ ವರದಿಯನ್ನು ಸಿದ್ಧತೆ ಮಾಡಿ ಸಿದ್ದರಾಮಯ್ಯನವರಿಗೆ ವರದಿ ಸಲ್ಲಿಸಿದ್ದು, ಇಡೀ ಕರ್ನಾಟಕ ರಾಜ್ಯದ ದಲಿತ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಅಲೆಮಾರಿ ಮಹಿಳೆ, ರೈತರು, ಕಾರ್ಮಿಕರು, ಎಲ್ಲ ಜಾತಿಯ ಬಡವರಿಗೆ ಇಂದು ಐತಿಹಾಸಿಕ ದಿನವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನ ನೀಡಿದ್ದರೆ, ಹಿಂದುಳಿದ ವರ್ಗಗಳ ಆಯೋಗದ ಜಾತಿವಾರು ಜನಗಣತಿ ಇಡೀ ಶೋಷಿತ ಸಮುದಾಯಕ್ಕೆ ಇದೊಂದು ಮಿನಿ ಸಂವಿಧಾನವಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯಗಳು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ಅಲೆಮಾರಿಗಳು, ಜನಪರ ಸಂಘಟನೆಗಳು ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸುತ್ತವೆ. ಇನ್ನು ಮುಖಂಡರುಗಳಾದ ಶ್ರೀ ಬಸವರಾಜ್ ಬೂದಿಹಾಳ ಸಿದ್ದಪ್ಪ, ಜಾಲಗಾರ ಸಾಯ್ಬಣ್ಣ, ಹೇಳವರ್, ಚಂದು ಪವಾರ್, ರೇವಣ ಸಿದ್ದಪ್ಪ, ಸಾತ್ನೂರ್, ಮೆಹಬೂಬ್ ಸಾಬ್, ರಾಜೇಂದ್ರ ಭಂಡಾರ್ಕರ್, ವಿನೋದ್ ಕಾರ್ಪಲ್ ಸೇರಿದಂತೆ ಇನ್ನು ಬಹಳಷ್ಟು ಜನ ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತಿನ ದಿವಸ ನಾವೆಲ್ಲ ಶೋಷಿತ ಸಮುದಾಯಗಳು ಏನು ಖುಷಿ ಪಡ್ಲಕತ್ತೀವಿ ಅನ್ನೋದ್ರನಾಗೆ ಇದ್ದೀವಿ. ನಾವು ಏನು ಖುಷಿ ಪಡ್ಲತ್ತೀವಿ, ಇವತ್ತಿನ ಖುಷಿ ದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಂದು ಕೊಟ್ರಪ್ಪ ಅಂತಂದ್ರೆ ನಮ್ದೆಲ್ಲ ಬಡ ಜನಗಳಿಗೆ, ಹಿಂದುಳಿದ ವರ್ಗಗಳಿಗೆ ಅನುಕೂಲ ಅಲ್ಲಿ ಅಂತ ಕೇಸಿ ಮಾಡ್ಕೊಡ್ಲತ್ತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ತಿಳಿಸಿ ರೂಟಾಗಿ ಹೇಳಿದಾರೆ, ಅದೇ ಸಂವಿಧಾನದಲ್ಲಿ ನಡೆದಾರೆ ಸಿದ್ದರಾಮಯ್ಯ ಸಾಹೇಬರು ಬಿ. ಅದು ಇವತ್ತು ಭಾಳ ಖುಷಿ ದಿನ ಅದ. ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆದ ಎಲ್ಲ ಸೂಚಿತ ಸಮುದಾಯಗಳು ಮತ್ತು ಎಲ್ಲ ಜಾತಿ ಸಮುದಾಯಗಳು ಇವತ್ತು ಬಂದಿದ್ದಾರೆ. ಅವತ್ತಿಂದ ಏನು ಹೋರಾಟ ಮಾಡೀವಿ, ಅದೇ ಥರದ ಹೋರಾಟ ಇನ್ನೊಂದ್ಸರಿ ಮಾಡ್ಲಾರ್ದಂಗೆ ಸ್ವೀಕಾರ ಮಾಡಿಕೆ ಅದ್ರದ್ದು ರಿಸಲ್ಟು ಆದಷ್ಟು ಬೇಗ ಸಿದ್ದರಾಮಯ್ಯ ಸಾಹೇಬರಲ್ಲಿ ಬೀಳುವಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರ ಬಳಿ ಎಲ್ಲ ಧನ್ಯವಾದಗಳು ಹೇಳುತ್ತಾ, ನಾನು ಹಿಂದುಳಿದ ವರ್ಗದ ಜಾತಿ ಅಲೆಮಾರಿ ಅಧ್ಯಕ್ಷರಾದ ಕುಮಾರ್ ಯಾದವ್, ಕೋಳಿ ಸಮಾಜ ಅಫ್ಜಲ್ಪುರ ಅಧ್ಯಕ್ಷರು, ಮತ್ತು ನಾನು ವರದಿ ಸ್ವೀಕಾರ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯವರಿಗೇನು ಅಭಿನಂದನೆ ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಿದ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಕುಂದಳಿ ಸಮಾಜದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್. ಈ ದೇಶಕ್ಕೆ ಅತ್ಯಂತ ಅವಶ್ಯಕತೆಯಾಗಿರುವಂಥ ಇವತ್ತು ಹಿಂದುಳಿದ, ಶೋಷಿತ, ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿಯ ಈ ಹಿಂದುಳಿದ ವರ್ಗದ ವರದಿಯನ್ನು ಇವತ್ತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಇವತ್ತು ರಾಹುಲ್ ಗಾಂಧಿಯವರ ಒಂದು ಮಾರ್ಗದರ್ಶನದಂತೆ, ಪಕ್ಷದ ಹೈಕಮಾಂಡಿನ ಒಂದು ಮಾರ್ಗದರ್ಶನದಂತೆ ಇವತ್ತು ಗಟ್ಟಿತನದಿಂದ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಈ ರಾಜ್ಯದ ಸಮಸ್ತ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಮತ್ತು ಶೋಷಿತ ಎಲ್ಲ ಬಡವರ್ಗಗಳ ಪರವಾಗಿ ಇವತ್ತು ಈ ಸಂದರ್ಭದಲ್ಲಿ ಈ ರಾಜ್ಯದ 2ನೇ ಮುಖ್ಯಮಂತ್ರಿ ಮತ್ತು 2ನೇ ದೇವರಾಜ ಅರಸರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಂಧುಗಳೇ, ಸುಮಾರು ದಿನಗಳಿಂದ ಡಾಕ್ಟರ್ ಕಾಂತರಾಜ್ ಆಯೋಗದ ವರದಿ ಜಾರಿಗೊಳಿಸಬೇಕಂತ ಇಡೀ ಶೋಷಿತ ಸಮುದಾಯ, ಹಿಂದುಳಿದ ವರ್ಗಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಹೋರಾಟ ಮಾಡಿದ್ದೇವೆ. ಆ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿವಸ ಕಾಂತರಾಜ್ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಅದೇ ರೀತಿಯಾಗಿ ಸರ್ಕಾರ ಇದನ್ನು ಕೂಡಲೇ ಪ್ರಾಮಾಣಿಕವಾಗಿ ಜಾರಿಗೊಳಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆಂಬ ನಂಬಿಕೆ ನಮಗಿದೆ. ಅದಕ್ಕಾಗಿ ಈ ವರದಿ ಯಾವುದೇ ಮೇಲ್ವರ್ಗದವರ ಅಥವಾ ಯಾವುದೇ ಜಾತಿವಾದಿಗಳ ವಿರೋಧ ಅಲ್ಲ. ಎಲ್ಲ ಜಾತಿಯ ಬಡವರ ಪರವಾದಂಥ ಈ ಒಂದು ಆಯೋಗದ ವರದಿಯನ್ನು ಎಲ್ಲ ಜನಾಂಗದವರು ಇದನ್ನು ಜಾರಿಗೊಳಿಸಲಿಕ್ಕೆ ಕೈ ಜೋಡಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಗಟ್ಟಿತನದಿಂದ ಈಗಾಗಲೇ ಈ ವರದಿಯನ್ನು ಸ್ವೀಕಾರ ಮಾಡಲಾಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಜಾರಿಗೊಳಿಸಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಎಂಬ ನಂಬಿಕೆ ನಮ್ಮ ಶೋಷಿತ ವರ್ಗಗಳಿಗಿದೆ ಎಂದು ಈ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದಿಸ್ತಾ ಈ ನನ್ನ ಮಾತು ಮುಗಿಸ್ತೇನೆ. ಅರ್ಜುನ್ ಗೊಬ್ಬರ್, DSS ಅಂಬೇಡ್ಕರ್ ವಾದ, ಮಾವಳಿ ಶಂಕರ್ ಟೀಮ್, ಕಲಬುರಗಿ. ಕರ್ನಾಟಕ ರಾಜ್ಯಕ್ಕೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನ. ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಅಲೆಮಾರಿ, ಅಲ್ಪಸಂಖ್ಯಾತ ಎಲ್ಲ ಈ ನಾಡಿನ, ಈ ಕರ್ನಾಟಕ ರಾಜ್ಯದ ಎಲ್ಲ ಬಡವರಿಗೆ ಇವತ್ತ ಒಂದು ದೊಡ್ಡ ಹಬ್ಬದ ದಿವಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ನೇ ಇಸ್ವಿಯಲ್ಲಿ ಈ ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡೋದ್ರ ಮುಖಾಂತರ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟರು.
ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳಿಗೆ ಇವತ್ತಿನ ದಿವಸ ಒಂದು ಮಿನಿ ಸಂವಿಧಾನ ಅಂತೇನ ಇವತ್ತಿನ ದಿವಸ ಕರಿಬಹುದು. ಆ ವಿಷಯಕ್ಕೆ ಏನು ಜಾತಿವಾರು ಜನಗಣತಿ ಇದೆ 2015 ಇಸ್ವಿಯಲ್ಲಿ ಏನು ನ್ಯಾಯವಾದಿ ಎಚ್ ಕಾಂತರಾಜ್ರವರ ನೇತೃತ್ವದಲ್ಲಿ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿ ಮನೆಗೆ ಸಂಪರ್ಕ ಮಾಡಿ ಸಮೀಕ್ಷೆ ಮಾಡಿ ಎಲ್ಲ ಜಾತಿ ಜನಾಂಗದವರು ಯಾವ ರೀತಿಯಾಗಿ ಆರ್ಥಿಕವಾಗಿ ಇದ್ದಾರೆ, ಸಾಮಾಜಿಕವಾಗಿದ್ದಾರೆ, ಶೈಕ್ಷಣಿಕವಾಗಿದ್ದಾರೆ, ಇವೆಲ್ಲ ಅಂಕಿ ಸಂಖ್ಯೆಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದೆ. ಅದನ್ನ ಇವತ್ತಿನ ದಿವಸ ಹಿಂದೆನೇ ಆಗಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಆಗಿಲ್ಲ. ಇವತ್ತ ಗೌರವಾನ್ವಿತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಸಾಹೇಬರು ಮತ್ತು ಅವರ ತಂಡ ಇವತ್ತಿನ ದಿವಸ ಮತ್ತೊಂದ್ಸಲ ಪರಿಶೀಲನೆ ಮಾಡಿ ಏನು ಕಾಂತರಾಜ್ ಅವರ ಸಮೀಕ್ಷೆಯ ದತ್ತಾಂಶಗಳನ್ನು ತೆಗೆದುಕೊಂಡು ಇವತ್ತಿನ ದಿವಸ ಜಾತಿವಾರ ಜನಗಣತಿಯನ್ನ ಏನು ಈ ಜನಗಣತಿಗಾಗಿ ಸುಮಾರು 1,167 ಕೋಟಿ ರೂಪಾಯಿ ಹಣವನ್ನ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಮೀಸಲಿಟ್ಟು ಇವತ್ತಿನ ದಿವಸ ರಾಜ್ಯಾದ್ಯಂತ ಜಾತಿವಾರ ಜನಗಣತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವತ್ತು ಜಯಪ್ರಕಾಶ್ ಹೆಗಡೆ ಸಾಹೇಬರು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತನ್ನ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯನ್ನು ಸಲ್ಲಿಸಿದ್ದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳಿಗೆ ಒಂದು ಹೆಮ್ಮೆ ಆಗಿರ್ತಕ್ಕಂಥ ದಿನ ಅಂತ ಇವತ್ತು ಹೇಳಕ್ ಬಯಸ್ತೀನಿ ಬಂಧುಗಳೇ. ಖುಷಿಯಾಗಿರ್ತಕ್ಕಂಥ ದಿನ ಇವತ್ತಿನ ದಿವಸ ಎಲ್ಲರಿಗೂ ಖುಷಿ ಆಗ್ತಕ್ಕಂಥ ದಿನ. ಯಾಕೆ ಖುಷಿ ಆಗ್ತಕ್ಕಂಥ ದಿನ ಅಂದ್ರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಷ್ಟೋ ಮಂದಿ ಅಲ್ಪಸಂಖ್ಯಾತರಿಗೆ ಗೊತ್ತಿರತಕ್ಕಂಥ ಸಮುದಾಯಗಳದ. ಇವತ್ತ ನಮ್ಮಲ್ಲಿ ಹಕ್ಕಿ ಪಕ್ಕಿ ಇದಾರ, ಗಿಸಾಡಿ ಅದಾರ, ದರ್ವೇಸಿ ಅದಾರ, ಪಿಂಜಾರ ಅದಾರ, ಇವೆಲ್ಲ ಹೆಳೂರ್ ಅದಾರ, ಯಾದವ್ರು ಅದಾರ. ಇವ್ರು ಯಾರು ಗೊತ್ತಿಲ್ಲರ್ತಕ್ಕಂಥ ಸಮುದಾಯಗಳು ಇವತ್ತು ದಿವಸ ರಾಜ್ಯದಲ್ಲಿ ಇದಾವೆ ಅಂತೇಳಿ ಈ ವರದಿಯಲ್ಲಿ ತೋರಿಸಿಕೊಂಡಿದ್ದಾರೆ. ಅವರು ಆರ್ಥಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ವರದಿಯನ್ನು ತಯಾರು ಮಾಡಲಾಗಿದೆ. ಇದು ಯಾವುದೇ ಕಾರಣಕ್ಕೂ ಮುಂದುವರೆದವರಿಗೆ ವಿರೋಧವಾಗಿರ್ತಕ್ಕಂಥ ವರದಿ ಅಲ್ವೇ ಅಲ್ಲ. ಇದು ಎಲ್ಲ ಎಲ್ಲ ಸಮಾಜಗಳಿಗೆ ಅನುಕೂಲವಾಗಿರ್ತಕ್ಕಂಥ ವರದಿ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಕರ್ನಾಟಕ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ನಾವು ಒಂದು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಬಹಳ ಖುಷಿಯಾಗಿದೆ. ಇವತ್ತಿನ ದಿವಸ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾವು ಮತ್ತೊಂದು ಮನವಿ ಇದೆ, ಇವತ್ತು ಸ್ವೀಕಾರ ಮಾಡಿದ್ದೀರಿ. ಇಡೀ ನಿಮ್ಮ ಸರ್ಕಾರಕ್ಕೆ ಈ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಕರ್ನಾಟಕ ಶೋಷಿತ ಸಮುದಾಯಗಳು ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ತುಂಬ ಖುಷಿಯಾಗ್ತಾಯಿದ್ದೀವಿ. ನ್ಯಾಯವಾದಿ ಕಾಂತರಾಜ್ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸ್ವೀಕಾರ ಮಾಡಿದ್ದಾರೆ. ತುಂಬ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಮಾಡಿ ಇವತ್ತು ನಾವು ವಿಜಯೋತ್ಸವವನ್ನು ಕಲಬುರಗಿ ಜಿಲ್ಲಾ ಸರ್ಕಲಲ್ಲಿ ನಾವು ಎಲ್ಲ ವರ್ಗದ ಜನ ಮುಖಂಡರಿಂದ ಇವತ್ತು ನಾವು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದೇವೆ. ಕಾಂತರಾಜ್ ವರದಿ ಆಯೋಗವನ್ನು ಸಿದ್ದರಾಮಯ್ಯ ಸಾಹೇಬರು ಗಟ್ಟಿತನದಿಂದ ಎಲ್ಲ ಜಾತಿ ಎಲ್ಲ ಸಮುದಾಯಗಳ ಏನು ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಜಾರಿಗೆ ತರಬೇಕಂತ ನಮ್ಮೆಲ್ಲ ಕರ್ನಾಟಕದ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಬಡವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲೆಯಿಂದ ತಮಗೆ ಎಲ್ಲ ರೀತಿಯಾಗಿ ಸಂಪೂರ್ಣ ಬೆಂಬಲ ನೀಡುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಹೇಳಲು ಇಷ್ಟಪಡ್ತೇನೆ. ನನ್ನ ಹೆಸರು ಭೀಮಶಾಖನ್ನ, ಜಿಲ್ಲಾ ಸಂಘದ ಸಂಚಾಲಕರು, ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಕಲಬುರಗಿ. ಪ್ರಸ್ತುತ ದಿನಮಾನಗಳಲ್ಲಿ ಒಬ್ಬ ಗಟ್ಟಿ ಮುಖಂಡನ ನಿಲುವು ಈ ಮುಂದಿನ ಪೀಳಿಗೆಗೆ ಭಾರಿ ಅನುಕೂಲವಾಗಲಿದೆ. ಜಾತಿ ಸಮೀಕ್ಷೆಯನ್ನು ವರದಿಯನ್ನು ಸ್ವೀಕರಿಸಿದ್ದಕ್ಕೆ ಮೊದಲನೇ ಬಾರಿಗೆ ಒಬ್ಬ ರಾಜಕಾರಣಿಯನ್ನು ನಾನು ಹೃದಯದ ತುಂಬಿ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಹುಟ್ಟಿದಾಗ ದೇವರಾಜ ಅರಸು ಕಾನೂನು ತಂದಿದ್ರು, ಅದನ್ನು ಮರುಕಳಿಸಲಿಕ್ಕೆ ಸಿದ್ದರಾಮಯ್ಯನವರು ಈ ಒಂದು ಗಟ್ಟಿ ಸಮೀಕ್ಷೆಯನ್ನು ಸ್ವೀಕರಿಸಿದ್ದಕ್ಕೆ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು. ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಹಿಂದುಳಿದ ವರ್ಗದ ಶೋಷಿತರ ಪರವಾಗಿ ನಾನು ಮತ್ತು ನನ್ನ ಎಳವ ಸಮಾಜದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಸಿದ್ದರಾಮಯ್ಯ ಅವರು ಜಾರಿ ಮಾಡ್ಯಾರ. ಇದು ಎಲ್ಲ ಜಾತಿ ಸಲಕ್ಕೆ ಸೌಲಭ್ಯ ಸಿಗಲಿ ಅಂತ ಮಾಡ್ಯಾರ. ಈಗ ವರ್ಷಲಿ ಯಾರಿಗೂ ಸೌಲಭ್ಯ ಒಬ್ರಿಗೂ ಸಿಗಲ್ಲಾಗ್ಯಾವ. ರೂಪಪಟ್ಟಿನಪ್ಲಿನ ಮನೆ ಕಟ್ಕೊಡ್ಲಿಕ್ಕತ್ತಾರ ಗೌರ್ಮೆಂಟ್ದವ್ರಿಗೆ. ಇದ್ರಿಂದ ಜಾರಿಲಿಂದ ಆಗಿದ ಮೂಲಕ ಒಳ್ಳೇದಾಗಬೇಕಂತ ಎಲ್ಲರ ವಿಚಾರಲಿಂದ
ಜಾರಿ ಮಾಡಿದ್ದೇವೆ. ಕನ್ನಡ ಸಂಘ ಕೇಂದ್ರ ಕಚೇರಿ ಕಲಬುರಗಿ ಅವರಿಂದ ನಾನು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಇದೊಂದು ಐತಿಹಾಸಿಕ ನಿಲುವು, ಒಂದು ದಿಟ್ಟತನದ, ಯಾಕಂದರೆ ಅಹಿಂದ ನಾಯಕರಂದರೆ ಒಂದು ಎರಡನೇ ದೇವರಾದರ್ಶಿ ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಂದು ದಿಟ್ಟತನದಿಂದ ಈ ಒಂದು ಜಾತಿವಾರು ಜನಗಣತಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಮಡಿವಾಳ ಸಂಘದ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಅವರಿಗೆ ಹುಟ್ಟುಹಬ್ಬ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಕೋರುತ್ತಾ ಇದೇ ಥರ ಮುಂದಿನ ಜಾರಿಗೆ ಬರಬೇಕಂತ ಮತ್ತೊಮ್ಮೆ ನಮ್ಮ ಮಡಿವಾಳ ಸಮಾಜದಿಂದ ವಿನಂತಿಸುತ್ತೇವೆ.